ಕೃಷ್ಣಾಯ ನಮಃ. ಸರ್ಕಾರವೊಂದು ಮುನ್ನಡೆಯುವ ಹೊತ್ತಿಗೆ ಪ್ರಜೆಗಳೆಲ್ಲರ ವಿಶ್ವಾಸವನ್ನು ಗಳಿಸಿಕೊಳ್ಳುವುದು ಕೂಡ ಅತಿ ಮುಖ್ಯ. ಅಧಿಕಾರ ತನ್ನ ಕೈಯಲ್ಲಿ ಇದ್ದಾಗ್ಯೂ ಸಮಾಜದ ಸರ್ವರ ನಾಗರಿಕರ ವಿಶ್ವಾಸವನ್ನು ಗಳಿಸಿಕೊಳ್ಳದೆ ಹೋದಲ್ಲಿ ಅನೇಕ ವಿವಾದಗಳು ತಲೆದೋರುವಂತಹ ಪ್ರಸಂಗ ಇದೆ. ಸಮಾಜದ ನಾಗರಿಕರಲ್ಲಿ ಅಭದ್ರತೆಯ ಯಾವುದೇ ಒಂದು ವರ್ಗಕ್ಕೆ, ಸಮಾಜದ ವರ್ಗಕ್ಕೆ ಅಭದ್ರತೆಯ ಭಯ ಇದ್ದಲ್ಲಿ ಅದರಿಂದ ಅನೇಕ ಅಶಾಂತಿಗಳು ತಲೆದೋರುವ ಸಂಭವ ಇದೆ. ಹಾಗಾಗಿ ನಮ್ಮ ನೂತನ ಮುಖ್ಯಮಂತ್ರಿಗಳು ತಾವು ಪ್ರಮಾಣವಚನ ಸ್ವೀಕಾರ ಮಾಡುವ ಕಾಲದಲ್ಲಿಯೇ ಸರ್ವಧರ್ಮದ ಮುಖಂಡರನ್ನು, ಧಾರ್ಮಿಕ ಮುಖಂಡರನ್ನು ಮುಂದಿಟ್ಟುಕೊಂಡು ತಾವು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಮೂಲಕ ಸಮಾಜಕ್ಕೆ ತಾವು ಸರ್ವಧರ್ಮವನ್ನು ಸಮಭಾವದಿಂದ ಕಾಣುತ್ತೇವೆ ಅನ್ನುವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೂತನ ಮುಖ್ಯಮಂತ್ರಿಗಳ ಈ ನಡೆಯನ್ನು ಬೆಂಬಲಿಸುವುದು ನಮ್ಮ ಕರ್ತವ್ಯ ಅನ್ನೋ ನೆಲೆಯಲ್ಲಿ ಈ ಪ್ರಮಾಣವಚನ ಕಾರ್ಯದಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ ನೂತನ ಮುಖ್ಯಮಂತ್ರಿಗಳಿಗೆ ಸಮಾಜವನ್ನು ಆ ರೀತಿಯಾಗಿ ಮುನ್ನಡೆಸುವ, ಸಮಾಜದಲ್ಲಿ ಶಾಂತಿ, ಭದ್ರತೆ, ಸಮೃದ್ಧಿ ಉಂಟಾಗುವಂತೆ ಸರ್ಕಾರವನ್ನು ಮುನ್ನಡೆಸುವಲ್ಲಿ ಶ್ರೀಕೃಷ್ಣನ, ಶ್ರೀರಾಮದೇವರ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಮಂಗಳವನ್ನು ಹರಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದು.